ಇನ್ನು ಮುಂದಾದ್ರೂ ಈ ರಿಸಲ್ಟ್ಗಳ ಒಂದು ತೀರ್ಮಾನದಿಂದ ಸೌಜನ್ಯವಾಗಿ ನೋಡ್ಕೊಳ್ಳೋದನ್ನ ಕಲ್ತ್ಕೊಳ್ಳಿ ಅವ್ರ ಕುಟುಂಬ ಅನ್ನೋದನ್ನ ಹೇಳ್ತೀವಿ. ಖಂಡಿತ ಖಂಡಿತ. ಜನ ಚನ್ನಪಟ್ಟಣದಲ್ಲಿ ಒಂದು ಬಾರಿ ಮುಖ್ಯಮಂತ್ರಿಯಾಗಿ ಒಂದು ಕೆಡಿಪಿ ಮೀಟಿಂಗ್ ಮಾಡಿಲ್ಲ ಅಂತ. ಸಿದ್ದರಾಮಯ್ಯನವರು ಇವತ್ತು 4-5 ಕೆಡಿಪಿ ಮೀಟಿಂಗ್ ಮಾಡಿದ್ದಾರೆ ಈ ರಾಜ್ಯದ ಮುಖ್ಯಮಂತ್ರಿ ಆದ ಮೈಸೂರಿನಲ್ಲಿ. ನಾನು ಮಂತ್ರಿ ಆದ ತಕ್ಷಣ ನಾಗಮೂಲ ಮರೆಯಕ್ಕಾಗತ್ತಾ? ಅಲ್ಲಿ ಗೆದ್ದಕ್ಕೆ ತಾನೇ ನಾನು ಮಂತ್ರಿ ಆಗಿರೋದು. ಇಲ್ಲಿ ಕುಮಾರಸ್ವಾಮಿ ಅವರು ಚನ್ನಪಟ್ಟಣದಲ್ಲಿ ಗೆದ್ದು ಮುಖ್ಯಮಂತ್ರಿ ಆದ ತಕ್ಷಣ ಚನ್ನಪಟ್ಟಣ ಮಾಡ್ತಾರೆ. ಶಾಸಕರಾಗಿ ಒಂದ್ ದಿವಸ ಆಗಸ್ಟ್ 15 ಹೋಗಿಲ್ಲ ಅವರು, ಒಂದ್ ದಿವಸ ನವೆಂಬರ್ 1 ಹೋಗಿಲ್ಲ, ಜನವರಿ 26 ಹೋಗಿಲ್ಲ. ಜನ ಹೇಳ್ತಿದ್ ನಮ್ಗೆ ನಮ್ಮೂರು ಯಾವ್ದು ಅಂತ ಗೊತ್ತಿಲ್ಲ ಸರ್, ನಮ್ಮೂರಿಗೆ ನೀರಾವರಿ ಯೋಜನೆ ಕೊಟ್ಟರು ಅದನ್ನು ಮುಂದುವರ್ಷ ಅಂತ ಕೆಲಸ ಮಾಡ್ಲಿಲ್ಲ ಅವರು. ಸೊ ಜನರು ಇವರು ಮೇಲೆ ಸಿಟ್ಟಿಗೆನೆ ಇವತ್ತು ನಾವು 10,000-15,000 ಗೆಲ್ತಿದ್ದೇನೋ, ಇವತ್ತೇನಾದ್ರು 30,000 ಬಂದಿದೆ ಅಂದ್ರೆ ಕುಮಾರಸ್ವಾಮಿ ಸಿಟ್ಟ ಮೇಲೆ ಜನ ಓಟ. ಅತಿ ಹೆಚ್ಚು ಹಣವನ್ನ ಹಣಬಲ ಅಧಿಕಾರ ಬಲದಿಂದ ಗೆದ್ದಿರಬಹುದು. ಚುನಾವಣೆನ ಪ್ರಾಮಾಣಿಕವಾಗಿ ನಾನು ಹೇಳೋದಾದ್ರೆ ನಮಗಿಂತ ಎಫೆಕ್ಟಿವ್ ಆಗಿ ಮಾಡಿದ್ದಾರೆ. ಚುನಾವಣೆನ ನಾವು ಮಾಡಿದೀವಿ. ಚುನಾವಣೆನ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಮ್ಮ ಮಾಜಿ ಸಂಸದರಂತ ಸುರೇಶ್ ಅವರು, ಬಾಲಕೃಷ್ಣ, ಪುಟ್ಟಣ್ಣ, ನಮ್ಮ ರಾಮನಗರ MLA ರಾಜು, ಸುರೇಶ್, ಇದು ನಮ್ಮ ರವಿ, ಮತ್ತು ನಾನು, ಕೃಷ್ಣ ಬೈರೇಗೌಡರು, ದಿನೇಶ್ ಗುಂಡೂರಾವ್, ನಮ್ಮ ಬಹಳಷ್ಟು ಜನ MLAಗಳೆಲ್ಲ ಹೋಗಿದ್ದೀವಿ. ಬಟ್ ಆದ್ರೆ ಜನತಾ ದಳದ ಇಡೀ ರಾಜ್ಯದ ಟೀಮ್ ಅಲ್ಲಿತ್ತು. ಮಂಡ್ಯದ 10,000 ಜನ ಒಂದೊಂದು ಊರಿಂದ 2-2 ಬಸ್ ಮಾಡಿ ಪ್ರತಿ ದಿವಸ ಬೆಳಗ್ಗೆ ಬಸ್ ಬಂದು ಸಾಯಂಕಾಲ ಕರ್ಕೊಂಡು ಹೋಗ್ತಿದ್ರು. ತುಂಬಾ ಡೌನ್ ಟು ಅರ್ತ್ ನಮಗಿಂತ ಎಫೆಕ್ಟಿವ್ ಆಗಿ ಚುನಾವಣೆ ಮಾಡಿದಾರೆ ಅವರು. ನಮಗಿಂತ ಹಣಕಾಸಿನಲ್ಲಿ ಹೆಚ್ಚಿನ ವ್ಯಯ ಮಾಡಿರ್ತಕ್ಕಂಥವ್ರು. ನಾವು ಮಾಡಿಲ್ಲ ಅಂತ ಹೇಳಲ್ಲ, ನಾವು ಖರ್ಚಾಗಿಲ್ಲ ಅಂತ ಹೇಳಿಲ್ಲ, ನಮ್ದೊಂದಷ್ಟು ಆಗಿದೆ ಪೀನೆಟ್ ತರ. ಅವ್ರದಷ್ಟು ಇಲ್ಲ. ಅವ್ರಿಗೆ ರಾಷ್ಟ್ರದ ದುಡ್ಡು, ನಮ್ಗೆ ಅಲ್ಲಿ ರೈತರ ದುಡ್ಡು, ಬಡವ್ರ ದುಡ್ಡು, ನಮಗೂ ಅವ್ರಿಗೂ ಕಂಪೇರ್ ಮಾಡೋಕ್ಕಾಗಲ್ಲ. ಬಟ್ ಆದ್ರೆ ಚುನಾವಣೆನ ಒಂದು ಕಡೆ ಹಣದ ಖರ್ಚು ಬಿಡಿ, ನಾನು ಅದ್ರ ಬಗ್ಗೆ ಎಲ್ಲರೂ ಮಾಡಿದ್ದಾರೆ, ಎಲ್ಲ ಇವತ್ತು ವ್ಯವಸ್ಥೆನೇ ಕೆಟ್ಟಿದೆ, ನಾನು ಅದ್ರ ಬಗ್ಗೆ ಲಘುವಾಗಿ ಮಾತಾಡಕ್ ಹೋಗಲ್ಲ. ಬಟ್ ಚುನಾವಣೆ ಹೇಳ್ತಿರಲ್ಲ ಫಿಸಿಕಲಿ, ಬಟ್ ನಮಗಿಂತ ಚೆನ್ನಾಗಿ ರಿವರ್ಸ್ ಅಲ್ಲ ರೀ. ಒಂದು ಜನಪ್ರತಿನಿಧಿಗಳು 136 ಜನ ಗೆಲ್ಸಿ ಇವತ್ತು ಇಷ್ಟೊಂದು ಗ್ಯಾರಂಟಿ ಕೊಟ್ಟು, ಇಷ್ಟೊಂದು ಅಭಿವೃದ್ಧಿ ಕೊಟ್ಟು, ಹಗಲು ರಾತ್ರಿ ಇವತ್ತು ನಬಾರ್ಡ್ ಹಣ 2,400-300 ಕೋಟಿ ಕೊಟ್ಟವ್ರೆ. 9,000 ಕೇಳಿದ್ರೆ 5,500 ಕೊಟ್ಟಿದ್ದ. ಇದನ್ನ ಅಂತ ಕೇಳಕ್ ಹೋದ್ರೆ ಅವ್ರು ನಮ್ ಕೈಲಿ ಆಗಲ್ಲ ಅನ್ನೋ ಮಟ್ಟಕ್ಕೆ ನಮ್ಗೆ ಉತ್ತರ ಕೊಡ್ತಾರೆ. ನಾವ್ ಇಷ್ಟು ಒಳ್ಳೆ ಕೆಲಸ ಮಾಡೋರ್ಗೆ ಸರ್ಕಾರ ತೆಗಿತೀವಿ, ದುರಾಂಕಾರ ಮರಿತೀನಿ ಅಂತ ಅಂದ್ರೆ ದೇವೇಗೌಡರು ಅಂತ ಬಾಯಿನಲ್ಲಿ ಇಂಥದ್ದು ಬರ್ಬೇಕಾ? ದೇವೇಗೌಡರು ವಯಸ್ಸೇನು, ದೇವೇಗೌಡರ ನಾಯಕತ್ವ ಏನು, ದೇವೇಗೌಡರು ಒಬ್ರು ಮಾಜಿ ಪ್ರಧಾನಿ ಬೇಕಾಗಿದೆಯಲ್ಲ ದೇವೇಗೌಡರಿಗೆ, ಅವಶ್ಯಕತೆ ಇತ್ತ? ನಾವೆಲ್ಲ ಅವ್ರು ಗೌರವಿಸ್ತೀವಿ. ನಮ್ಮನ್ನ ಯಾಕೆ ಓದಿಗಳ ತರ ನೋಡ್ಬೇಕು? ನಮ್ಮನ್ನ ಯಾಕೆ ಸಿಟ್ಟು ಮಾಡ್ಕೋಬೇಕು? ಅವ್ರ ಮಗ ಮಾಡ್ತಾರೆ ಅಂದ ತಕ್ಷಣಕ್ಕೆ ಇವ್ರು ಯಾಕೆ ಆ ತರ ನೋಡ್ಬೇಕು? ಅವ್ರ ಮಗನಿಗೂ ನಮಗೂ ರಾಜಕೀಯವಾಗಿ ಭಿನ್ನಾಭಿಪ್ರಾಯ ಇರ್ಬೋದು, ಇವ್ರನ್ನ ನಾವು ಗೌರವಿಸ್ತೀವಲ್ಲ. ರಾಜಕಾರಣ ಮಾತಾಡ್ಲಿ, ಚುನಾವಣೆ ಮಾಡ್ಲಿ, ಮೊಮ್ಮನಿಗೆ ಚುನಾವಣೆ ಓಟ್ ಕೇಳಲಿ, ಬಟ್ ಆದ್ರೆ ಎಲ್ರೂ ನಮ್ಮನ್ನ ಈ ಕೆಟ್ಟ ರೀತಿನಲ್ಲಿ ನೋಡ್ತಕ್ಕಂಥ ಸೂಕ್ತ ಅಲ್ಲ. ಜನ ಅದನ್ನ ಎಲ್ಲಾ ಟೈಮ್ನಲ್ಲೂ ಒಪ್ಪಲ್ಲ. ಇಲ್ಲ, ನೀವು ಅಲ್ಲಿ ರಿಸಲ್ಟ್ ನೋಡಿದ್ರೆ ಗೊತ್ತಾಗುತ್ತೆ. ಲೇಟ್ ಆಗಿ ಬೂತ್ ವೈಸ್ ತರ್ಸ್ಕೊಳ್ಳಿ. ಅತ್ಯಂತ ಬಹಳ ಹೆಚ್ಚು JDS ಪ್ರಬಲವಾಗಿ ಶಕ್ತಿ ಇದ್ದಂಥದ್ದು 3 ಜಿಲ್ಲಾ ಪಂಚಾಯತಿ, ಮುಳೂರು, ಬೇವೂರು. ನನಗೆ ಹೇಳಿದ್ರು ಚುನಾವಣೆ ಟೈಮ್ನಲ್ಲಿ ಈಕ್ವಲ್ ಬರುತ್ತೆ ಅಂತ ಹೇಳಿದ್ರು. ನಾನ್ ನೆನ್ತಾ ಇರ್ಲಿಲ್ಲ. ಹೆಂಗೆ ಸಾಧ್ಯ ಅಂತ. ಇಲ್ಲ ಅಣ್ಣ, ನೀವು ನೋಡಿಬೇಕಾರೆ ನಮ್ಮ ಉದಯ ಒಂದು ಇನ್ಚಾರ್ಜ್ ಇದ್ದ, ನಮ್ಮ ಗುಂಡೂರಾವ್ ಇದ್ರು, ಬಾಲು, ನಮ್ಮ ಮಗಡಿ ಬಾಲು ಇದ್ರು, ನಾನಿದ್ದು ಒಂದ್ ಸ್ವಲ್ಪ ಹಿಂದೆ ಸಾತ್ತೂರು ಕ್ಷೇತ್ರಕ್ಕೆ ಸೇರಿದ್ದು, ಅದೊಂದು ಸ್ವಲ್ಪ ಕಾಂಗ್ರೆಸ್ ಫೇವರ್ ಆಗಿರೋದು ಅಂತ ಅಲ್ಲ. ಆ 3 ಜಿಲ್ಲಾ ಪಂಚಾಯತಿ ಬಹಳ ಫೇವರ್ ಆಗಿತ್ತು. ಏನೇ ಫೇವರ್ ಆಗಿದ್ರು ಈಕ್ವಲ್ ತರ್ತೀವಿ, ಅಥವಾ 1,000-2,000 ಅವ್ರಿಗೆ ಲೀಡ್ ಬರ್ಬೋದು ಅಂತ. ಈಗ ಆ ಪರಿಸ್ಥಿತಿನೇ ಬತ್ತು. ಒಕ್ಕಲಿಗರು ಇರುವಂತ ಪ್ರಾಮುಖ್ಯ ಈಗ ಏನಾಗುತ್ತೆ, ಮಂಡ್ಯ ಜಿಲ್ಲೆನಲ್ಲಿ ಅತ್ಯಂತ ಒಕ್ಕಲಿಗರು ಹೆಚ್ಚಿಗೆ ಇರತಕ್ಕಂಥದ್ದು ನಾಗಮಂಗಲ. ಅದ್ ಬಿಟ್ರೆ ಮದ್ದೂರು, ಒಂದ್ ಸ್ವಲ್ಪ ಚನ್ನಪಟ್ಟಣ. ಈ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗರು ಮತದಾರರು ಹೆಚ್ಚಿರ್ತಕ್ಕಂಥದ್ದು, ಪ್ರಭಾವ ಇರ್ತಕ್ಕಂಥದ್ದು ಒಂದು ಚನ್ನಪಟ್ಟಣ, ಒಂದು ನಾಗಮಂಗಲ, ಒಂದು ಮದ್ದೂರು. ಇನ್ನೆಲ್ಲ ಕಡೆ ಒಂದ್ ಸ್ವಲ್ಪ ಅಷ್ಟೊಂದು ಇಲ್ಲ.
ಆದ್ರೆ ಚನ್ನಪಟ್ಟಣದಲ್ಲಿ 1 ಲಕ್ಷಕ್ಕೂ ಹೆಚ್ಚು ಜನ ಒಕ್ಕಲಿಗರಿದ್ದಾರೆ. ಅದರಿಂದ ಇವ್ರು ಈ ತರ ಅಂತ ಒಕ್ಕಲಿಗರು ಈ ಸಲ ನಾವು 35% ಎಕ್ಸ್ಪೆಕ್ಟ್ ಮಾಡಿದ 50% ಓಟ್ ಹಾಕಿ.